ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಅನ್ಫಿಲ್ಟರ್ಡ್. ಸೊ ಇವತ್ತು ಏನಕ್ಕೆ ವಿಡಿಯೋ ಅಂತ ಅಂದರೆ, ಇಟ್ಸ್ ಅ ಲಾಸ್ಟ್ ಡೇ ಆಫ್ ಮೈ ಇಂಜಿನಿಯರಿಂಗ್ ಎಕ್ಸಾಮ್ ಇನ್ ವಾಟ್ 4th ಇಯರ್. ಅಂದರೆ 7th ಸೆಮ್ ನಡೀತಾ ಇದೆ ಆ್ಯಕ್ಚುಲಿ. 8th ಸೆಮ್ಗೆ ಪೂರ್ತಿ ಇಂಟರ್ನ್ಶಿಪ್ ಇರೋದ್ರಿಂದ ಎಕ್ಸಾಮ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ 7th ಸೆಮ್ ಲಾಸ್ಟ್ ಎಕ್ಸಾಮ್ ಇದು. ಸೊ ಎಸ್, ಇವತ್ತು ಲಾಸ್ಟ್ ಎಕ್ಸಾಮ್, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಇಟ್ಸ್ ಆ್ಯನ್ ಎಮೋಷನ್ ಆ್ಯಕ್ಚುಲಿ. ಗೊತ್ತಿಲ್ಲ 4 ಇಯರ್ಸ್ ಹೆಂಗೋಯ್ತು ನಮ್ಮ 4 ಜನ ಹುಡುಗಿರ ಜೊತೆಗೆ ಅಂತ ದೇವ್ರನಿಗೂ ಗೊತ್ತಿಲ್ಲ. ಬಟ್ ಪೂರ ಎಲ್ಲದೂ ಎಂಜಾಯ್ ಮಾಡಿದ್ದೀನಿ, ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಮೆಮೋರಿಯಬಲ್ ಅಂದರೆ ನನ್ನ ಇಂಜಿನಿಯರಿಂಗ್ ಲೈಫ್ ಅಷ್ಟೇ ಚೆನ್ನಾಗಿತ್ತು. ಜಗಳ ಆಡಿದ್ವಿ, ಕಾಟ ಕೊಟ್ವಿ, ಆಮೇಲೆ ಕಿತ್ತಾಡಿದ್ವಿ, ಖುಷಿಪಟ್ವಿ, ನಕ್ವಿ, ಹತ್ತಿದ್ವಿ ಕೂಡ. ಸೊ ಇಟ್ಸ್ ಆಲ್ ವಿತ್ ಇಂಜಿನಿಯರಿಂಗ್ ಲೈಫ್ ಒಂದು ಎಮೋಷನ್. ಇವಾಗ ನಮಗೆ ಇಂಜಿನಿಯರಿಂಗ್ ಯಾಕಪ್ಪ ಅಂತ ಅಂದ್ಕೊತಿದ್ದವಳು, ಇವಾಗ ಇಂಜಿನಿಯರ್ ಮುಗಿಸಿ 4 ವರ್ಷ ಆಗಿ ಫುಲ್ಲು ಎಮೋಷ್ನಲ್ ಆಗಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಆ ಒಂದು ಇದನ್ನು ಎಲ್ಲದೂ ಕ್ಯಾಪ್ಚರ್ ಮಾಡಬೇಕು ಅಂತ ನನಗೆ ಇವತ್ತು ಅನ್ನಿಸ್ತು. ಸೊ ಹಿಯರ್ ಇಸ್ ದ ವಿಡಿಯೋ. ಸೊ ಲೆಟ್ಸ್ ಗೋ. ಇವತ್ತು ಲಾಸ್ಟ್ ಎಕ್ಸಾಮ್. ನನಗೆ ಎಕ್ಸಾಮ್ 2 to 5 ಇರುತ್ತೆ. ಅದಕ್ಕೆ ಬೆಳಗ್ಗೆನೇ ಬಂದು, ಆ್ಯಕ್ಚುಲಿ ಇಲ್ಲೊಂದು ಪಾರ್ಕ್ ಇದೆ ಕಾಲೇಜ್ ಹತ್ರ, ಅಲ್ಲಿ ಕುತ್ಕೊಂಡು ಓದ್ತೀವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ 2 o'clock ಇರೋದ್ರಿಂದ 1 o'clock 1:30ವರೆಗೂ ಓದ್ತೀವಿ. ಅದಾದಮೇಲೆ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇದೆ, ಬೈಕ್ ಇದೆ. ಸೊ ಇನ್ನೂ ಬೇಗ ಹೋಗ್ಬಿಟ್ಟು ಅಲ್ಲಿ ರೆಡಿಯಾಗಿ, ಅಂದರೆ ನಮ್ಮ ಆಯುಧಗಳನ್ನ ತೊಗೊಂಡು, ಪೆನ್ನು, ಹಾಲ್ ಟಿಕೆಟು, ID ಕಾರ್ಡ್ ಎಲ್ಲ ತೊಗೊಂಡು ಒಳಗೆ ಹೋಗ್ತೀವಿ. ಸೊ ಅದಾದಮೇಲೆ ಒಂದು ಎಮೋಷನ್ ಬರುತ್ತೆ, ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ಸೊ ಬಾಯ್. ಇನ್ನೂ ನನ್ನ ಫ್ರೆಂಡ್ಸ್ ಬಂದಿಲ್ಲ, ಬರ್ತಾರೆ, ಆನ್ ದಿ ವೇ ಇದ್ದಾರೆ. ಸೊ ಅಲ್ಲಿವರೆಗೂ ನಾನು ರಿವಿಷನ್ ಮಾಡ್ಕೊತೀನಿ. ಬನ್ನಿ. ಇವಳಿಗೆ ಎಕ್ಸಾಮ್ ಬರೆಯೋಕ್ಕೆ ತುಂಬ ಇಷ್ಟ ಅಂತ ಫ್ರೆಂಡ್ಸ್ ನೋಡಿ. ವೆಲ್ಕಮ್ ಟು ಕಾವ್ಯ ಅನ್ಫಿಲ್ಟರ್ಡ್ ವ್ಲಾಗ್ಸ್. ಇವತ್ತು ಅವಳು ವ್ಲಾಗ್ ಮಾಡ್ತಾ ಇರೋ ಖುಷಿ ಏನು ಅಂದರೆ ಲಾಸ್ಟ್ ಎಕ್ಸಾಮ್. ಇಂಜಿನಿಯರಿಂಗಲ್ಲಿ ಲಾಸ್ಟ್ ಎಕ್ಸಾಮ್. ಇನ್ನು ಜನ್ಮದಲ್ಲಿ ಎಕ್ಸಾಮ್ ಬರೆಯೋಂಗಿಲ್ಲ. ಅವಳು ಓದ್ತಾಳೆ. ನಾನು ಓದಲ್ಲ ಫ್ರೆಂಡ್ಸ್, ವ್ಲಾಗ್ ಮಾಡ್ತಿದ್ದಾಳೆಲ್ಲ ಅವಳು ಓದ್ತಾಳಂತೆ. ಶಿ ವಿಲ್ ಬಿಕಮ್ ಮಾಸ್ಟರ್ಸ್. ಇವಳು ಮದುವೆ ಆಗ್ತಾಳಂತೆ. ಇವಳು ನನ್ನ ಫಸ್ಟ್ ಇವಳು ಆಗೋದು. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಯಾರು ಫಸ್ಟ್ ಡೇಟ್ ನೆನ್ಪಿಟ್ಕೊಳ್ಳಿ. ಯಾರು ಫಸ್ಟ್ ಮದುವೆ ಆಯ್ತಾರೋ ನೀವೇ ಇದು ಮಾಡಿ. ಏನು ವರ್ಷ ಏನು ಮಾಡಿದೆ? ನಾನು ಬಸ್ಸಲ್ಲಿ ಕುತ್ಕೊಂಡು ರಿವೈಸ್ ಮಾಡ್ತಾ ಇದ್ದೆ. ಫುಲ್ಲು ಕಚ್ಚಡ ಹ್ಯಾಂಡ್ ರೈಟಿಂಗಲ್ಲಿ ಬರೆದಿದ್ದೆ. ಓಕೆ. ಆಂಟಿ ಗುರಾಯಿಸ್ತಾನೆ ಇದ್ರು ಇದೇ ಥರನೊಂದು ಬುಕ್ನ. ಅಯ್ಯೋ ಇವ ಆಂಟಿ ಏನಾದ್ರು ಅನ್ಕೊಂಬಿಟ್ರೆ, ಇವಳ್ದು ಕಚ್ಚಡ ಹ್ಯಾಂಡ್ ರೈಟಿಂಗ್ ಅನ್ಕೊಂಬಿಟ್ರೆ ಅಂದ್ಬಿಟ್ಟು ಇಲ್ಲೊಂಚೂರು ಎಸ್ಟಿಮೇಷನ್ ಚೆನ್ನಾಗಿ ಬರ್ತಿದ್ದೆ. ನಮಗಿರೋ ಸಬ್ಜೆಕ್ಟೇ ಬೇರೆ ಇವತ್ತು, ಆದರೆ ಒಂಚೂರು ಎಸ್ಟಿಮೇಷನ್ ಎಲ್ಲ ಚೆನ್ನಾಗಿ ಡ್ರಾಯಿಂಗ್ಸ್ ಎಲ್ಲ ಆಗ್ತಿತ್ತು. ಅದಕ್ಕೆ ಇದನ್ನ ತಗೊಂಡು ಹೊಡಿತಾ ಕೂತಿದ್ದಾವ. ಆಂಟಿ ನೋಡಲೇ ಇಲ್ಲ ಬುಕ್ನ. ಇದು ಚೆನ್ನಾಗಿರೋದು ಅಂದರೆ ಅಜೀಬು. ನಾನು ಡಮ್ರೇನ್ ಐಡಿಯಾಸಿಂದ ಅವಳಿಗೆ ಎಷ್ಟು ವರ್ಕ್ ಆಗಿದೆ. ಈ ಥರ ಡಮ್ರೇನ್ ವರ್ಕ್ ಆಗಲ್ಲ ಫ್ರೆಂಡ್ಸ್. ಸಬ್ಜೆಕ್ಟ್ ಎಷ್ಟು ಚೆನ್ನಾಗಿರೋ ಹುಡುಗಿ ಹೆಂಗ್ ಬರ್ದೋಳು ನೋಡು, ಕಚ್ಚಡವಾಗಿ ಅನ್ಕೊಂಡ್ ಚೆನ್ನಾಗಿರೋ ಹ್ಯಾಂಡ್ ರೈಟಿಂಗ್ ನೋಡ್ಕೊಂಡ್ಬಿಡ್ತಾರೆ.
ಅವತ್ತು ನಮ್ಮ ಕ್ಲಾಸಲ್ಲಿ ಲಂಬು ದರ್ಶನ್ ಅವನಲ್ಲ ಅವನು ಸುರಕ್ಷಾ ಇಲ್ಲಿ ಗರ್ಕೆ ಇಕ್ಕಿದ್ಲು ಕಣೆ ಬುಕ್ ಮಾಡಿ ಅದೆಲ್ಲ ದರ್ಶನ್ ಕೈ ಬುಕ್ಕು ದರ್ಶನ್ ಹತ್ರ ಇತ್ತು. ಯಾರು ನಮ್ಮ ಇವನ್ ದರ್ಶನ್ ಅವನಲ್ಲ ಅವನಿಗೆ ಗೊತ್ತಾ ಇದ್ದ ಆಯ್ತಾ, ಇದಕ್ಕೆ ಗರ್ಕೆ ಇತ್ತು. ಅವ್ನು ಬಂದ್ಬಿಟ್ಟು ಏನ್ ತಲೆನೋ ನಿಂದು ಗರ್ಕೆ ಇಟ್ಬಿಟ್ರೆ ಪಾಸಕ್ಕೆ ಹೋಗ್ತೀಯಾ ಅಂತ ಕೇಳ್ದ. ಆಗ ಅವನು ನಂದೆಲ್ಲ ಇವ್ರದ್ದು ಅಂದಿದ ತಕ್ಷಣ ಅವನು ಹಂಗೆ ಸೈಲೆಂಟ್ ಆಗಿ ಅವ್ನು ಇಟ್ಟು ನೋಡ್ಲಿ ಗೊತ್ತಾಗತ್ತೆ ಮ್ಯಾಜಿಕ್ ಅಲ್ವೇನೆ. ಡೆಫಿನೆಟ್ಲಿ ನಾನು ಓದಲ್ಲ. ಐ ವಿಲ್ ಸಪೋರ್ಟ್ ಯುವರ್ ಮಾಮ್ ಡಿಸಿಷನ್. ಡೋಂಟ್ ಟ್ರಸ್ಟ್ ಕಾವ್ಯ ಆ್ಯಂಡ್ ವೇದ. ಇನ್ನು ಅದಕ್ಕೆ ನಾನು ಹೇಳೋದೇ ಇಲ್ಲ. ಅವರು ಸುಮ್ಮನೆ ಮನೇಲಿ ಅವ್ರೆ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಎಲ್ಲೂ ಕಾಲ್ ಮಾಡಿದಾಗೂ ಹೇಳಂಗಿಲ್ಲ. ಟೊಮೆಟೊ ಬಾತಲ್ಲ ಮೊಸರನ್ನ. ನಮ್ಮಮ್ಮ ಸ್ಪೂನ್ ಹಾಕಿಲ್ಲ ಅನ್ಸುತ್ತೆ. ವಾವ್ ವಾವ್ ಆಂಟಿ ವಾವ್. ಹುಳಿ ಬಂದಿದೆ. ಅದೊಂದು ವಾ ನೀವು ತಿನ್ಬಿಟ್ಟು ಯಾರು ಒಬ್ರು ಸ್ಪೂನ್ ಕೊಡಿ. ಅಲ್ಲಿ ಒಬ್ರು ಮೇದ ಬತ್ತೋಳೆ ಮೇದ ಬತ್ತೋಳೆ. ಹೋಗಿ ಸೈಡಿಗೆ. ನೀನೇ ಕ್ಯಾಮ್ರಾನ ಕಡೆಗೆ ಹಾಕು. ಇಲ್ಲೆಲ್ಲಿಗೆ ಹೋಗ್ಲಿ ನಾನು. ಲಾಸ್ಟ್ ಎಕ್ಸಾಮ್ ಹೋಗಿ ಸೈಡಿಗೆ ಡುಮ್ಮೆ. ಮೇದ ಮೇದ ನಾನೇನೋ ಸ್ವೀಟ್ ತಂದಿದ್ದೆ. ಏನು ಫಸ್ಟ್ ಹೋಗು 3 ಚಪಾತಿ ತಿನ್ಕೊಂಡ್ ಬಂದಿದ್ದೀನಿ. ಕ್ಯಾಮ್ರಾ ಆನಲ್ಲಿದೆ, ಬೈಬಾರ್ದಂಗೆಲ್ಲ. ತಿನ್ನಲ್ವಾ ದಪ್ಪ ಮಾಡ್ಬಿಡ್ತಾನ. ಓದ್ತಾ ಇದೀನಿ, ತಲೆಗೆ ಹೋಯ್ತಲ್ಲ. ಎಕ್ಸೈಟ್ಮೆಂಟ್ಗೆ ಹೋಗ್ತೇವೆ. ಎಂಡ್ ಆಫ್ ಎಲ್ಲ ಸ್ಟೋರಿನೂ ಇದೆ. ಅಟ್ 5 o'clock ಸ್ಟ್ರೈಕ್. ಪೆನ್ ಡೌನ್. ಆಮೇಲೆ ಏನು ಎಂಡ್ ಆಫ್ ಆನ್ ಇಂಜಿನಿಯರಿಂಗ್ ಎರಾ. ಅದನ್ನ ನಾವು 8th ಸೆಮ್ ಅಲ್ಲಿ ಇದ್ದಿದ್ರೆ ಸ್ವಲ್ಪ ಫೀಲ್ ಆಗ್ತಾ ಇದೆ. ಇನ್ನೂ ಒಂದು ಸೆಮ್ ಇದೆ. ಒಂದು ಸೆಮ್ ಐತೆ, ಅದಕ್ಕೆ ಫೀಲ್ ಆಗ್ತಿದೆ. ಆದ್ರೂ ಇದೆ ಅಲ್ವಾ? ಅರೆ ಎಕ್ಸಾಮ್ ಲಾಸ್ಟ್ ಇದೆ. ಹ್ಯಾಂಡ್ ವೇಟ್ ನಿನ್ ಎಕ್ಸಾಮೇ ಬರೀ. ನಾನು ನಮ್ಮ ಅಮ್ಮಂಗೆ ಹೇಳಿದೆ, ನಿನ್ನ ಲೈಫಲ್ಲೇ ಎಕ್ಸಾಮ್ ಬರೆಯಲ್ಲ ಅಂತ. ನಮ್ಮ ಅಮ್ಮನೇ
ನನಗೂ ಹಂಗೆ ಎಂಟಕ್ಕೆ ಕೇಳ್ಕೊಂಬಂದವ್ರೆ ನನಗೂ ಬಾ ಇಬ್ರು ಜೊತೆಗೆ ಹೋಗೋಣ ನೀನೆಲ್ಲ ಓದಿದ್ಯಾ ಏನೋ ಒಂದು ಬೆಂಚಿಗೆ ಓದಿದ್ಯಾ ಲಾಸ್ಟ್ ಎಕ್ಸಾಮ್ ಎಲ್ಲರೂ ನಿಮ್ಮ ಕ್ಲಾಸ್ ಅವ್ರು ಏನು ಅಂಕ ಕೊಟ್ಟಿದ್ರು ಅವರಿಗೆ ಮಾಡಕ್ಕೆ ಮಾನ ಮರ್ಯಾದೆ ಕೆಲಸ ಏನಿಲ್ಲ ಅದು. ಅಯ್ಯೋ ದೇವ್ರೆ ದಾರುಣಿ ಅಲ್ವಾ ಅದು ಕೂತ್ಕೊಳ್ಳಿ ಅಂದ್ರೆ ಅವ್ರ ಕೈ ತೊಳಿತಾರೆ ದಾರುಣ ದಾರುಣಿ ಅಂತ ಕಿರ್ಚಿ ಬಿಡ್ತಿದ್ದೆ ಗೊತ್ತಿಲ್ಲ ನಿಮ್ಗೆ ಚೆನ್ನಾಗಿ ಕಟ್ಕೊಳುತ್ತೆ ಅಂತ ಎಂತ ಇದು ಹೇಳ್ದಲ್ಲ ಗಾಡೀಲಿ ನಾನು ಅವನು ಹೋಗ್ತಾ ಇದ್ವಾ ಏ ಹಳೆ ಒಂದ್ story ಚಿಕ್ಕ ಗೊತ್ತಿದೆ. ಹುಡ್ಗಿ- ಹೇಳು. Bro, ನಾನು ಎಕ್ಸಾಮ್ ಆದ್ಮೇಲೆ ಪಾವನಿ ಕಸ್ಕೋಬೋಣ ಇವತ್ತು ಗಾಡಿ ನೋಡು ಏ ನಾವಿಬ್ರು ಬರಲ್ಲ ನಾವಿಬ್ರು ಬರಲ್ಲ ಮಿಲ್ಕ್ ಎಲ್ಲ ಸಿಗುತ್ತೆ ನಾನು ಬಂದಿದ ತಕ್ಷಣ ಇಲ್ವಾ ನಿನ್ನ ಹತ್ರ 50 ಇದೆ ಏ, ಸಾಕು. ಐತೆ ಅದನ್ನ ನಾನು ಮೈಂಡ್ ಫಿಕ್ಸ್ ಮಾಡಿದ್ದೀನಿ ಫೋನ್ ಪೇ ಖರ್ಚು ಮಾಡಿ ಏನಾಗಲ್ಲ ಇವತ್ತು ನಿನ್ mind ನ fix ಲಾಸ್ಟ್ ಮಾಡಿದ್ರೆ ಎಕ್ಸಾಮ್ ಅದ್ನೇ ಒಳ್ಳೆ ಬರೀತಾರೆ. ಮೂವಿ ನೋಡ್ಕೊಂಡು ಯಾವ ಮೂವಿ ಡೌನ್ಲೋಡ್ ಹೋಗ್ತಾ ಏನ್ ಮಾಡ್ತಾನೆ ಅದನ್ನೇ ನೋಡೋಣ ಸರಿ ಅದು ಬಿಟ್ಟು ಎಕ್ಸಾಮ್ ಇನ್ನೂ ಇದೆ ಎಕ್ಸಾಮ್ ಇದೆ ಇನ್ನು ಎನರ್ಜಿ ಇದು ಅದೇ ಬನ್ನಿ ಹೊರಡುವ 3 hours later. You do, I shoot. What man passes hours a paper? Moderate. ಮುಗಿತಲ್ಲ ಇನ್ನೇನು ಯಾರನ್ನ ನೋಡ್ಬಿಟ್ಟು Hi. ಸುರಕ್ಷಾ ಆಂಟಿ ನೀನು 500 ರೂಪಾಯಿ ಹಾಕ್ಬಿಟ್ಟಿದ್ರು ಮೊನ್ನೆ ನನಗೆ ಫೋನ್ ಮಾಡಿದ್ರು ಫಸ್ಟ್ ಸತಿ ನಾನು ಏನ ಹೆಂಗ ಬರ್ದೆ ಇನ್ನೊಂದ್ಸತಿ ಮಾಡಿದ್ರು ತಂಗಿ ತಂದ್ಕೊಟ್ಲು ಹಾ ಕೈಯಾಗ ಬರ್ದ ಪೆನ್ನಾಗ ಯೂಸ್ ಮಾಡಿಲ್ವಾ ಏ ಗೊತ್ತಿಲ್ಲ ವಿಡಿಯೋ ಮಾಡ್ತಿರೋ ಬೇಬಿನ ಅಲ್ಲ ನನಗೆ ಗೊತ್ತು ಈ ಡೈಲಾಗ್ ನೋಡಿದ್ದೀನ ಈ ಬ್ಯೂಟಿನ ಆಮೇಲೆ ಹಾ ನಮ್ಮ ಅಂಕಲ್ ತಾನೆ ಏ ಯು ಶಟ್ ಅಪ್ ಐ ಕಿಕ್ ಯು ನೋ ವಿಚ್ ಎವರ್ ಹೋಮ್ ಯಾವಾಗ ಫೋನ್ ಮಾಡ್ತಿ ಯಾವಾಗ ಬರೋದು ಸೇ ಟು ವರ್ಷ ಶಿ ವಿಲ್ ಕಿಕ್ ರೈಟ್ ನೌ ಗೋ Hey, we have to do project. ಏ ವರ್ಷ ಮಿಸ್ ಯು ಮ್ಯಾನ್ ಗೋ ದೇರ್ Who told? ಅಂದ್ರೆ ಪ್ರಾಜೆಕ್ಟ್ ಅಲ್ಲಿ ಮಿಸ್ ಮಾಡ್ಕೊಳ್ಳಲ್ವಾ ಶುಡ್ ಮಿಸ್ ಇಫ್ ಯು ನಾಟ್ ದೇರ್ ಫಾರ್ ಪ್ರಾಜೆಕ್ಟ್ ಮಿಸ್ ಯು ಲೈಕ್ ಮಸ್ಟ್ ಇಟ್ ಲೆಫ್ಟ್ ಪಾಸ್ ಅಂಡ್ ಆಲ್ ಪುಟ್ ದ ವರ್ಕ್ ಆನ್ ಅಂತ ಅವಳೇ ಮಾಡ್ತಾನೆ ಕೆಲಸ ಅಲ್ಲ ಎಕ್ಸಾಮ್ ಮುಗೀತು ಇದೆಲ್ಲ ಈಗ ಮೇಲೆ ಬಂದಾಗ ರಿಯಲ್ ಇದು ಸ್ಟಾರ್ಟ್ ಆಗುತ್ತೆ ಮೇಲೆ ಕುಣ್ಕೊಂಡು ಬರ್ತಾಳೆ ಅವಾಗಲೇ ಸ್ಟಾರ್ಟ್ ಮಾಡಿ ಎಸ್ 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 ಮಂಗ ಮತ್ತೆ ಯಾಕೆ ಎಕ್ಸಾಮ್ ಮುಗೀತು ಜಸ್ಟ್ ಗಿವ್ ಮಿ ಮೈ ಎಕ್ಸಾಮ್ ಮುಗೀತು ಹಂಗೆ ನಾನು Yes. ಸ್ನ್ಯಾಪ್ ಹಾಕ್ತೀನಿ ಹಿಂಗೆ ಎಲ್ಲಿಗೂ ಜಾವ ಹೇಳಿ ನಿಮ್ಮ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಮತ್ತೆ ಲಾಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೆಂಗೆ ಸಕ್ಕದಾಗಿತ್ತು ಎಕ್ಸಾಮು ಚೆನ್ನಾಗಿ ಬರ್ತಿದ್ದೀನಿ ಎಲ್ಲನೂ ರಿಸಲ್ಟ್ ಚೆನ್ನಾಗಿ ಬಂದಿದೆ ಸಾಕು ಒಟ್ನಲ್ಲಿ ಲಾಸ್ಟ್ ಎಕ್ಸಾಮು ತುಂಬ ಖುಷಿ ಆಗ್ತೈತೆ ಸುರಕ್ಷಾ ಅವರೇ ಹೇಳಿ ಎಲ್ಲ ಸೈಕ್ ಎಲ್ಲ ಪಾಸ್ ಆಲ್ ಇಸ್ ವೆಲ್ ಆಲ್ ಇಸ್ ಗುಡ್ ಆಲ್ ಇಸ್ ವೆಲ್ ಮೇರಾ ಅವರೇ ಫಸ್ಟ್ ಟೈಮ್ ಕಾಪಿ ಮಾಡಿ ಬರ್ದೆ ಗೈಸ್ ಕಾಪಿ ಮಾಡಿಲ್ಲ ಕೇಳಿದೆ ಎಕ್ಸಾಮ್ ಅಲ್ಲಿ ಲಾಸ್ಟ್ ಎಕ್ಸಾಮ್ ಅಲ್ವಾ ಇದೊಂದು ಆಸೆ ಇತ್ತು ಸೊ ಆಸೆ ಪೂರ ಇತ್ತು ಸೊ ಐ ಆಮ್ ಹ್ಯಾಪಿ ಬೀರೋ ಕ್ಲಿಪ್ ಬೇರೆ ಬಂದಿಲ್ಲ ಹೇಳಿ ಬ್ರೋ ನಿಮ್ದು ಎಲ್ಲ ಪೀಸ್ ಪೀಸ್ ಏಯ್ ಎಮೋಷನ್ ಹೇಳ್ರಿ ಎಮೋಷನ್ ಕ್ಯಾಪ್ಚರ್ ಮಾಡಬೇಕು ಅಂತ ಎಮೋಷನ್ ಬರ್ತಾ ಇಲ್ಲ ಬಿಕಾಸ್ ಇನ್ನ ಒಂದು ಸೆಮ್ ಇದೆ ಬಟ್ ಎಕ್ಸಾಮ್ ಮುಗೀತು ಅದಕ್ಕೆ ಎಮೋಷನ್ ಬರ್ತಾ ಇಲ್ಲ ಅಕಸ್ಮಾತ್ ಇದು 8 ಸೆಮ್ ಅಲ್ಲಿ 8 ಸೆಮ್ ಅಲ್ಲಿ Here I come. ಇದ್ದು ಅವಾಗ ಎಕ್ಸಾಮ್ ಬರ್ದಿದ್ರೆ ಸೊ ಏನೋ
ಒಂದೆರಡು ಕಣ್ಣೀರು ಇಡ್ಬೋದು. ನೀನು ರಿಂಗ್ ತೋರಿಸುತ್ತಾಯಿ ರಿಂಗು ಹೈಲೈಟ್ ಝೂಮ್ ಮೈ ಬಾಯ್ ಫ್ರೆಂಡ್ ಥ್ಯಾಂಕ್ ಯು. ವೆಲ್ಕಮ್. ಏನೋ ಕಲೆ ಇರೋದು ಕೊಟ್ಟವಳೆ. ಇದು ಮಾಡಬೇಕು. ಬೇಡ ನನಗೆ. ಅವರೆಲ್ಲ ಫೋಟೋ ತಗೋತಾರೆ ಲಾಸ್ಟ್ ಎಕ್ಸಾಮ್ ಅಂತ. ಗಿವ್ ಮೀ ಸಮ್ ಓ ಅಲ್ವಾ ಇದು ಇವಾಗ ಒಂದು ಹೊಸ ಟ್ರೆಂಡ್ ಬಂದೈತಲ್ಲ ಇದೇನದು ಅಭಿ न जाओ छोड़ कर के दिल अभी भरा नहीं. ये एग्जाम मुगीತು. All are enjoying actually by taking photos and all. ಮತ್ತೆ ಬರ್ತೀವಲ್ಲ ಅವಾಗ ಫುಲ್ಲು ಕಲರ್ ಡ್ರೆಸ್ಸಲ್ಲಿ ಬಂದು ಫೋಟೋ ಸೂಪರ್ ಫ್ರೆಂಡ್ ಅವಳು ಫುಡ್ ಡ್ರೆಸ್ ನನಗೋಸ್ಕರ ಅವಾಗಲೇ ತಕ್ಕೊಟ್ಲು ಗೊತ್ತಾ. ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ವರ್ಷ ನಾವು ಕೊಡ್ತೀವಿ. ನಾನು ಅದಕ್ಕೆ ಕಾವಿಂದು ನಾನು ಹಿಂಗೆ ಕೊಟ್ಟೆ ಅವಳೇನು ಒಂದು ಬಟನ್ ಓದಿದ್ದು ಆಟೋಮೆಟಿಕ್ ಯಾವ್ದಿದೆ ಫುಡ್ ಡ್ರೆಸ್ಟಾ. 2 ಸ್ಮೈಲ್ ಕೊಟ್ಲು ವರ್ಷ ಖರಾಬ್. ನಾನು ಪಾಸ್ ಆಯ್ತು. ಗಾಡಿಗೆ ಏನಾನ ಆಗ್ಬೇಕಲ್ಲ ಮಗಳೇ, ನಿನಗೆ ಬೆಂಡ್ ಆಗುತ್ತೆ ಇವಾಗ. ಅದು ಇವಳನ್ನೆಲ್ಲ ಬೀಳುತ್ತೆ ಸರ್. ಟೆಸ್ಟ್ ಮಾಡ್ತಿದ್ದೀರಾ ತುಂಬ. ಡಿ ಎಲ್ ಮಾಡಿಸ್ಕೊಂಡಿದ್ಯಾ ವೇಸ್ಟ್ ನೀನು. ಆಗಲ್ಲ ಬ್ರೋ, ನೀನೇ ಆಗುತ್ತೆ ಕಡೆ ಲಾಸ್ಟ್ ಆಗಲ್ವೇನೆ ಆಗುತ್ತೆ ಅವಳು ಕರೆಕ್ಟ್. ಏ ಈ ಕಡೆ ಬಾ. ಓಯ್ ಏನು ನನ್ಗ ದೈಪುರಿ. ದಹಿ ಬರೋ ದಹಿ ಮಸಾಲೆ ಒಂದು ಸೇವು ಒಂದು ಪಾನಿಪುರಿ ತಗೊಳ್ರಿ. ಅದು ಲಾಸ್ಟಿಗೆ ತಗೊಳ್ಳಿ. ಓಕೆ. ಲಾಸ್ಟಿಗೆ ತಗೊಳ್ಳೋದು. ಸಾಕಾಗಿದೆ ಗೊತ್ತಾ ಕಾಣಿಸೋಕ್ಕೆ. ಇದಾದಮೇಲೆ ನಾವು ತಿನ್ಕೊಂಡು ಮನೆಗೆ ಹೋದ್ವಿ. ಆ್ಯಂಡ್ ದಿಸ್ ಇಸ್ ಹೌ ವಿ ಎಂಜಾಯ್ಡ್ ಅವರ್ ಲಾಸ್ಟ್ ಎಕ್ಸಾಮ್ ಆಫ್ ಅವರ್ ಇಂಜಿನಿಯರಿಂಗ್ ಡೇಸ್. Hope you enjoyed this video and don't forget to like, share and subscribe. Bye bye.